ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಸವಿತಾ ಅಂತ ಹೇಳ್ಬಿಟ್ಟು. ಮತ್ತು ಹರೇ ಕೃಷ್ಣ ಎಲ್ಲರಿಗೂ. ಮತ್ತು ಯಾರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾವ ವಿಡಿಯೋ ಯೂಸ್ಫುಲ್ ಇರುತ್ತೆ ಬೇರೆಯವ್ರಿಗೆ ಆ ವಿಡಿಯೋನ ಶೇರ್ ಮಾಡಿ. ಮತ್ತು ಬನ್ನಿ ಇವತ್ತು ಒಳ್ಳೆಯ ಟಾಪಿಕ್ ಮತ್ತು ಥೈರಾಯ್ಡ್ ಬಗ್ಗೆ ಮಾತಾಡೋಣ. ನಾನು ಡಾಕ್ಟರ್ ಅಲ್ಲ, ನಾನೊಬ್ಬ ಹೆಲ್ತ್ ಕೋಚ್. ಒಂದು ಟಾಪಿಕ್ ಬಗ್ಗೆ ನಾನು ಮಾತಾಡ್ತೀನಿ ಅಂತ ಅಂದರೆ, ನನ್ನ ಹತ್ರ ಯಾರು ಆ ಪ್ರಾಬ್ಲಮ್ಸಿಂದ ಬಂದಿರ್ತಾರೆ ಜನ, ಅವ್ರಿಗೆ ನಾನು ಏನು ಸೊಲ್ಯೂಷನ್ ಕೊಟ್ಟಿರ್ತೀನಿ ಅದ್ರ ಬಗ್ಗೆನೇ ನಾನು ಮಾತಾಡೋದು. ಆ ಸೊಲ್ಯೂಷನಿಂದ ಅವ್ರು ಕ್ಯೂರ್ ಆದರೆ ಮಾತ್ರ ಅದ್ರ ಬಗ್ಗೆ ನಾನು ಆ ಟಾಪಿಕ್ನ ನಾನು ನಿಮ್ಮ ಹತ್ರ ತೊಗೊಂಡು ಬರ್ತೀನಿ. ಮತ್ತು ಇವತ್ತು ಥೈರಾಯ್ಡ್ ಬಗ್ಗೆ ಟಾಪಿಕ್ನ ಮಾತಾಡೋಣ ಅಂತ ಹೇಳ್ಬಿಟ್ಟು. ಥೈರಾಯ್ಡಲ್ಲಿ 3 ಟೈಪ್ ಆಫ್ ಥೈರಾಯ್ಡ್ ಇರುತ್ತೆ. ಒಂದು ಬಂದುಬಿಟ್ಟು ಹೈಪರ್ ಥೈರಾಯ್ಡ್, ಹೈಪೋಥೈರಾಯ್ಡ್ ಮತ್ತು ಗಾಟಿವ್ ಥೈರಾಯ್ಡ್ ಅಂತ ಹೇಳ್ಬಿಟ್ಟು 2 ಟೈಪ್ ಕೇಳಿರ್ತೀರ, ಹೈಪೋ ಮತ್ತು ಹೈಪರ್ ಥೈರಾಯ್ಡ್ ಅಂತ. ಇದು ಒಂದು ಗಾಟಿವ್ ಥೈರಾಯ್ಡ್ ಅಂತ ಹೇಳ್ಬಿಟ್ಟು ಇರುತ್ತೆ. ಅದು ಕೂಡ ಬಂದ್ಬಿಟ್ಟು ನಮ್ಮದು ಗಟರ್ ಅಂತ ಹೇಳ್ತೀವಲ್ಲ, ಅದು ಬಂದ್ಬಿಟ್ಟು ದಪ್ಪ ಆಗ್ತಾ ಗ್ರಂಥಿಗಳಲ್ಲಿ ಅತ್ಯಂತ ಸೂಕ್ಷ್ಮವಾದ ಜಾಗದಲ್ಲಿ ಥೈರಾಯ್ಡ್ ಇರೋದ್ರಿಂದ ಸೊ ಅದನ್ನು ನೀವು ಮಾತ್ರೆಗಳಿಂದ ತೆಗ್ದು ಹಾಕ್ತೀನಿ ಅಂತ ಅಂದರೆ ಅದು ಸಾಧ್ಯನೇ ಇಲ್ಲ. ಯಾಕಂದರೆ ತೊಡೆದಾಕೋಕ್ಕಾಗಲ್ಲ ಮಾತ್ರೆಗಳಿಂದ, ಕಂಟ್ರೋಲಲ್ಲಿ ಇರುತ್ತೆ. ಡಾಕ್ಟರ್ಸ್ ನಿಮಗೆ ಸಜೆಷನ್ ಮಾಡ್ತಾರೆ, ಪ್ಲೀಸ್ ಯಾರಿಗೆ ಥೈರಾಯ್ಡ್ ಇದೆ ನೀವೆಲ್ಲ ಫಸ್ಟ್ ಡಾಕ್ಟರ್ನ ಸಜೆಸ್ಟ್ ಮಾಡಿ. ಡಾಕ್ಟರ್ ಸಜೆಷನ್ ಆದಮೇಲೆ ಸೊ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ಸ್ಗೆ ನಮ್ಮ ಹತ್ರ ಬರ್ಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಡಾಕ್ಟರ್ದು ಟ್ಯಾಬ್ಲೆಟು ನಿಮ್ಮ ಥೈರಾಯ್ಡು ಹೈ ಆಗದೆ ಇರಲಿ, ಅದು ಕಂಟ್ರೋಲಲ್ಲಿ ಇರಲಿ ಅಂತ ಹೇಳಿಬಿಟ್ಟು ನಿಮಗೆ ಟ್ಯಾಬ್ಲೆಟ್ಸ್ನ ಕೊಡ್ತಾ ಇರ್ತಾರೆ. ಸೊ ಹಾಗಾಗ್ಬಿಟ್ಟು ಅವ್ರನ್ನ ಕನ್ಸಲ್ಟ್ ಮಾಡಿ. ಮತ್ತು 25 ಗ್ರಾಮ್ ಅಷ್ಟು ಥೈರಾಯ್ಡ್ ಕಂಟೆಂಟ್ ನಮ್ಮದು ಇರುತ್ತೆ ಈ ಜಾಗದಲ್ಲಿ. ಸೊ ಥೈರಾಕ್ಸಿನ್ ಹಾರ್ಮೋನ್ಸ್ ಯಾವಾಗ ಏರುಪೇರಾಗುತ್ತೆ ಆವಾಗ ಥೈರಾಯ್ಡ್ ಬರೋ ಅಂಥ ಚಾನ್ಸಸ್ ಇರುತ್ತೆ. ನರಗ್ರಂಥಿಗಳಲ್ಲಿ ಅತ್ಯಂತ ಸೂಕ್ಷ್ಮವಾದ ಜಾಗದಲ್ಲಿ ಥೈರಾಯ್ಡ್ ಇರೋದ್ರಿಂದ ಸೊ ಅದನ್ನು ನೀವು ಮಾತ್ರೆಗಳಿಂದ ತೆಗ್ದು ಹಾಕ್ತೀನಿ ಅಂತ ಅಂದರೆ ಅದು ಸಾಧ್ಯನೇ ಇಲ್ಲ. ಯಾಕಂದರೆ ತೊಡೆದಾಕೋಕ್ಕಾಗಲ್ಲ ಮಾತ್ರೆಗಳಿಂದ, ಕಂಟ್ರೋಲಲ್ಲಿ ಇರುತ್ತೆ. ಡಾಕ್ಟರ್ಸ್ ನಿಮಗೆ ಸಜೆಷನ್ ಮಾಡ್ತಾರೆ, ಪ್ಲೀಸ್ ಯಾರಿಗೆ ಥೈರಾಯ್ಡ್ ಇದೆ ನೀವೆಲ್ಲ ಫಸ್ಟ್ ಡಾಕ್ಟರ್ನ ಸಜೆಸ್ಟ್ ಮಾಡಿ. ಡಾಕ್ಟರ್ ಸಜೆಷನ್ ಆದಮೇಲೆ ಸೊ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ಸ್ಗೆ ನಮ್ಮ ಹತ್ರ ಬರ್ಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಡಾಕ್ಟರ್ದು ಟ್ಯಾಬ್ಲೆಟು ನಿಮ್ಮ ಥೈರಾಯ್ಡು ಹೈ ಆಗದೆ ಇರಲಿ, ಅದು ಕಂಟ್ರೋಲಲ್ಲಿ ಇರಲಿ ಅಂತ ಹೇಳಿಬಿಟ್ಟು ನಿಮಗೆ ಟ್ಯಾಬ್ಲೆಟ್ಸ್ನ ಕೊಡ್ತಾ ಇರ್ತಾರೆ. ಸೊ ಹಾಗಾಗ್ಬಿಟ್ಟು ಅವ್ರನ್ನ ಕನ್ಸಲ್ಟ್ ಮಾಡಿ. ಮತ್ತು 25 ಗ್ರಾಮ್ ಅಷ್ಟು ಥೈರಾಯ್ಡ್ ಕಂಟೆಂಟ್ ನಮ್ಮದು ಇರುತ್ತೆ ಈ ಜಾಗದಲ್ಲಿ. ಸೊ ಥೈರಾಕ್ಸಿನ್ ಹಾರ್ಮೋನ್ಸ್ ಯಾವಾಗ ಏರುಪೇರಾಗುತ್ತೆ ಆವಾಗ ಥೈರಾಯ್ಡ್ ಬರೋ ಅಂಥ ಚಾನ್ಸಸ್ ಇರುತ್ತೆ. ಮತ್ತು ನೀವು ಥೈರಾಯ್ಡ್ನ ಅನ್ಕೋಬೋದು ನಾನು ಟ್ಯಾಬ್ಲೆಟಿಂದ ಗುಣ ಮಾಡ್ಕೋಬೋದು, ಆಪ್ರೇಷನಿಂದ ಕ್ಯೂರ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಟ್ರೀಟ್ಮೆಂಟ್ನ ತೊಗೊತಾ ಇರ್ತೀರ. ದಯವಿಟ್ಟು ಆ ತಪ್ಪನ್ನು ಮಾಡಬೇಡಿ. ನಿಮಗೆ ಡಾಕ್ಟರ್ ಸೊಲ್ಯೂಷನ್ಸ್ ತೊಗೊಳ್ಳಿ, ಅಂದರೂ ನಿಮಗೆ ಅದು ಕಂಟ್ರೋಲ್ ಆಗಿಲ್ಲ, ನಮಗಿದು ಆಗ್ತಾ ಇಲ್ಲ ಟ್ಯಾಬ್ಲೆಟ್ಸ್ ತೊಗೊಳಕ್ಕೆ ಅಂತ ಅಂದರೆ ಪ್ಲೀಸ್ ನಾನು ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅದನ್ನು ನೀವು ಪರ್ಮನೆಂಟ್ ಅಂದರೆ ನಾವು ಅಲ್ಲೇ ಇರೋ ಜಾಗಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಹೋದರೆ ಅದು ಅಲ್ಲೇ ಇರುತ್ತೆ. ಸೊ ಕಂಟ್ರೋಲಲ್ಲಿ ಇರುತ್ತೆ, ಹೊರಗಡೆ ಬರಲ್ಲ. ಸೊ ನೀವು ಆ ಜಾಗನ ಅದು ಥೈರಾಯ್ಡ್ನ ಪರ್ಮನೆಂಟಾಗಿ ಕಿತ್ತು ಬಿಸಾಕಬೇಕು ಅಂತ ಅಂದರೆ ನನ್ನ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ಹೋಮ್ ರೆಮಿಡೀಸ್ನ ಸಜೆಷನ್ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಥೈರಾಯ್ಡ್ ಈಸ್ ಸೂಕ್ಷ್ಮವಾದ ಗ್ರಂಥಿಯಲ್ಲಿರೋಂಥದ್ದು. ಸೊ ಅದಕ್ಕೆ ಯಾವುದು ಹೋಮ್ ರೆಮಿಡೀಸ್ನ ನಾವು ಸಜೆಷನ್ ಕೊಡಲ್ಲ. ಸೊ ನಿಮಗೆ ಅದು ಬೇಕು ಅಂತ ಅಂದರೆ ಪ್ಲೀಸ್ ನನ್ನ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಜೊತೆಗೆ ಯಾರಿಗೆ ಎಲ್ಲ ಥೈರಾಯ್ಡ್ ಇದೆಯೋ ಅವ್ರಿಗೆ ಏನೇನು ಪ್ರಾಬ್ಲಮ್ಸ್ ಬರ್ಬೋದು ಲೈಫಲ್ಲಿ ಅಂತ ಅಂದರೆ, ಇನ್ನೂ ಚಿಕ್ಕವ್ರು ಇದ್ದೀರಾ, ನೀವು ಅನ್ಮ್ಯಾರಿಡ್ ಇದ್ದೀರಾ ಅಂತ ಅಂದರೆ ಪೀರಿಯಡ್ ಕನ್ಸಲ್ಟೆನ್ಸಿ ಆಗಿ ಆಗಲ್ಲ. ನೀವು ಎವ್ರಿ ಸಿಂಗಲ್ ಮಂತು 2 ಮಂತ್ಸ್ 3 ಮಂತ್ಸ್ಗೆ ಈ ಥರ ಪೀರಿಯಡ್ಸ್ ಆಗ್ತಾ ಇರ್ತೀರಾ. ಇದಾದಮೇಲೆ ಇನ್ನೊಂದು ಪ್ರಾಬ್ಲಮ್ಸ್ ಏನು ಬರುತ್ತೆ ಥೈರಾಯ್ಡಿಂದ ಅಂತ ಅಂದರೆ, ನೀವು ವೆಯ್ಟ್ನ ಜಾಸ್ತಿ ಆಗ್ತಾ ಹೋಗ್ತೀರಾ. ಕೆಲವೊಬ್ಬರಿಗೆ ಥೈರಾಯ್ಡ್ 2 ಟೈಪಲ್ಲಿ ಇರುತ್ತೆ. ಒಂದು ಥೈರಾಯ್ಡ್ ಬಂದ್ಬಿಟ್ಟು ನಿಮ್ಮನ್ನು ವೆಯ್ಟ್ನ ರೆಡ್ಯೂಸ್ ಮಾಡುತ್ತೆ, ಇನ್ನೊಂದು ಥೈರಾಯ್ಡ್ ಬಂದ್ಬಿಟ್ಟು ನಿಮ್ಮ ವೆಯ್ಟ್ನ ಕಡಿಮೆ ಮಾಡುತ್ತೆ. ವೆಯ್ಟ್ ಲಾಸ್ ಆಗ್ತಾ ಹೋಗ್ತೀರಾ, ಸೊ ತೆಳ್ಳಗಾಗ್ತಾ ಹೋಗ್ತೀರಾ. ನೀವು ಅಬ್ಸರ್ವ್ ಮಾಡಿ, ಕೆಲವೊಬ್ಬರಿಗೆ ಗುಂಡ್ಗೆ ಫೇಸು ಕತ್ತೆಲ್ಲ ಗುಂಡ್ಗೆ ಆಗ್ತಾ ಹೋಗುತ್ತೆ. ಅವ್ರಿಗೆ ಒಂದು ಟೈಪ್ ಇರುತ್ತೆ, ನಿಮ್ಗೆ ಒಂದು ಟೈಪ್ ಇರುತ್ತೆ. ಆಫ್ಟರ್ ಮ್ಯಾರೇಜ್ ನಿಮ್ಗೆ ಏನೇನು ಪ್ರಾಬ್ಲಮ್ಸ್ ಆಗ್ಬೋದು ಅಂತ ಅಂದರೆ, ನೀವು ಕನ್ಸೀವ್ ಆಗೋಕ್ಕೆ ತುಂಬ ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಗುತ್ತೆ. ಯಾಕೆ ಅಂತ ಅಂದರೆ ಥೈರಾಯ್ಡ್ ಇರೋರು ಕನ್ಸೀವ್ ಆಗೋದು 99% ತುಂಬ ಕಷ್ಟ. ಸೊ ಹಾಗಾಗ್ಬಿಟ್ಟು ನೀವು ಆ ಪ್ರಾಬ್ಲಮ್ನು ಫೇಸ್ ಮಾಡಬೇಕಾಗುತ್ತೆ. ಸೊ ಕಡಿಮೆ ಇರಬೇಕಾದ್ರೆ ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ಳೋದು ಬೆಟರ್ ದೆನ್ ಅಂತ ನಾನು ಅಂದ್ಕೊತೀನಿ. ಮತ್ತು ಮದುವೆ ಆಗಿ ಮಗು ಆದಮೇಲೆ ಥೈರಾಯ್ಡ್ ಬಂದಿದ್ದಕ್ಕೆ ಮತ್ತು ಅನ್ಪ್ರೆಗ್ನೆನ್ಸಿ ಆಗಿರೋನು ಕೂಡ ನೋಡಿದ್ದೀನಿ. ಸೊ ಈ ಥರ ಡಿಫ್ರೆಂಟ್ ಆಫ್ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇರ್ತಾರೆ. ನಾನು ಯಾವಾಗ ಅವ್ರಿಗೆ ಸೊಲ್ಯೂಷನ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಸೊ ನನಗೆ ತುಂಬ ಖುಷಿ ಆಗುತ್ತೆ. ಈ ಥರ ಎಲ್ಲ ನಾನು ಹೊರಗಡೆ ಜನಕ್ಕೆ ಹೆಲ್ಪ್ ಮಾಡ್ತಾ ಇರೋದು, ಅವ್ರಿಗೆ ನಾನು ಕೊಡೋ ಕೆಲವೊಂದು ಸೊಲ್ಯೂಷನ್ಸು, ಕೆಲವೊಂದು ಟ್ರೀಟ್ಮೆಂಟ್ಸು ಸಜೆಷನ್ನಿಂದ ಅವ್ರಿಗೆಲ್ಲ ನಾರ್ಮಲ್ ಆಗ್ತಾಯಿದೆ. ಕೆಲವರು ಪ್ರೆಗ್ನೆನ್ಸಿ ಆಗ್ತಾಯಿದ್ದಾರೆ, ಕೆಲವೊಬ್ಬರು ಪೀರಿಯಡ್ ಆಗ್ತಾಯಿದ್ದಾರೆ. ತುಂಬ ಖುಷಿ ಆಗುತ್ತೆ ನನಗೆ ಹತ್ರ ಬಂದಿರೋರಿಗೆ ಈ ಥರ ಟ್ರೀಟ್ಮೆಂಟ್ಸ್ ಕೊಡೋದ್ರಿಂದ. ನನಗೆ ಭಾಳ ಖುಷಿ ಇದೆ. ಮತ್ತು ಯಾರಿಗೆ ನಿಮಗೆ ಗೊತ್ತಿರುತ್ತೆ ತುಂಬ ಜನಕ್ಕೆ ಈ ಥರ ಪ್ರಾಬ್ಲಮ್ ಇದೆ, ಅವರಿಗೆಲ್ಲ ಸೊಲ್ಯೂಷನ್ಸ್ ಬೇಕು ಅಂತ ಅಂದರೆ ಪ್ಲೀಸ್ ಪರ್ಸ್ನಲ್ ಆಗಿ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ಕಮೆಂಟ್ ಮೂಲಕನಾದರೂ ಕೇಳ್ಬೋದು. ನಾನು ಸೊಲ್ಯೂಷನ್ಸ್ನ ಕೊಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ಥೈರಾಯ್ಡ್ ಜಾಸ್ತಿ ಅಂದರೆ ಜಾಸ್ತಿ ನಾನು ನೋಡಿರೋದಂತ ಅಂದರೆ ಆಸ್ಟೊಲೈಟ್ಸ್
PGಯಲ್ಲಿ ಓದ್ತಾ ಇರೋರು, ಇಂಥ ತುಂಬ ಹುಡುಗಿಯರಿಗೆ ಥೈರಾಯ್ಡ್ ಅಂದರೆ ನಾರ್ಮಲ್ ಆಗಿಬಿಟ್ಟಿದೆ ಅವ್ರಿಗೆ. ನನಗೆ ನೋಡಿದರೆ ಶಾಕ್ ಆಗೋಯಿತು. ಅವರು ಪೀರಿಯಡ್ ಕನ್ಸಿಸ್ಟೆನ್ಸಿ ಆಗಲ್ಲ ಅಂತ ಅನ್ನೋದು ಕೂಡ ನಾರ್ಮಲ್ ಆಗೇ ತೊಗೊತಾರೆ. ಅದು ಹೇಗೆ ಅಂತ ಗೊತ್ತಿಲ್ಲ, ಯಾಕಂದರೆ ಕೆಲವೊಬ್ಬರಿಗೆ ಇದ್ರ ಬಗ್ಗೆ ನಾಲೆಜ್ ಇರುತ್ತೆ, ಕೆಲವೊಬ್ಬರಿಗೆ ನಾಲೆಜ್ ಇರಲ್ಲ. ಸೊ ಹೀಗಾಗ್ಬಿಟ್ಟು ಅವ್ರು ಅದನ್ನು ನಾರ್ಮಲ್ ಆಗಿ ತೊಗೊತಾರೆ. ನಾನು ಒಂದೇ ಕಡೆ ಚೆಕ್ ಮಾಡಿದಾಗ 5 ಜನ ನಾನು ಒಬ್ಬರಿಗೆ ಥೈರಾಯ್ಡ್ ಟ್ರೀಟ್ಮೆಂಟ್ ಅಂತ ಹೇಳ್ಬಿಟ್ಟು ಸೊಲ್ಯೂಷನ್ ಕೊಡೋಕೆ ಹೋದಾಗ ಅಲ್ಲಿ 5 ಜನಕ್ಕೆ ಪ್ರಾಬ್ಲಮ್ಸ್ ಇರೋದನ್ನು ನೋಡ್ಬಿಟ್ಟು ನಾನು ಶಾಕ್ ಆದೆ. ಅಲ್ಲಿ ಆ ರೂಮಲ್ಲಿ 5 ಜನ ಹುಡುಗಿಯರಿಗೆ ಒಂದು PCಯಲ್ಲಿ. ಬಟ್ ಹಂಗಂತ ಅಂದರೆ ನಾನು ಅವ್ರಿಗೆ ಕೇಳಿರೋ ಪ್ರಕಾರ ಅವ್ರು ಇಡೀ ಲೈಬ್ರರಿಯಲ್ಲಿ ಒಂದು 25 ಜನಕ್ಕೆ ಇರ್ಬೋದು ಅಂತ ಹೇಳಿದ್ರು. ನಾನು ಶಾಕ್ ಆಗೋದೆ. ಯಾಕೆ ಅಂತಂದರೆ ಎಷ್ಟು ಈಸಿಯಾಗಿ ತಗೊತಾರೆ. ಪೇರೆಂಟ್ಸ್ಗೆ ಕೆಲವೊಬ್ರು ಹೇಳ್ಕೊಳ್ದೆ ಅದನ್ನು ಮುಚ್ಚಿಟ್ಬಿಡ್ತಾರೆ. ಸೊ ಈ ಥರ ಎಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇರ್ತಾರೆ. ಕೆಲವೊಬ್ರು ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಗಂಡು ಮಕ್ಕಳು ಕೂಡ ಥೈರಾಯ್ಡ್ ಇದೆ, ಕೆಲವೊಬ್ರು ಅದರಿಂದ ಫೇಸ್ ಮಾಡ್ತಾ ಇದ್ದಾರೆ. ತುಂಬ ಜನ ನಾವು ಸೊಲ್ಯೂಷನ್ಸ್ನ ಕೊಡ್ತಾ ಇದ್ದೀವಿ. ಸೊ ಈ ಥರ ಎಲ್ಲ ಥೈರಾಯ್ಡಿಂದ ಫೇಸ್ ಮಾಡಿ, ಥೈರಾಯ್ಡ್ ಈಸ್ ಎ ನಾರ್ಮಲ್ ಅಲ್ಲ. ಸೊ ನಿಮ್ಗೆ ಯಾರಿಗೆಲ್ಲ ಇದೆ ಸೊಲ್ಯೂಷನ್ಗೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಏನಾದರೂ ರೆಮಿಡೀಸ್ ಇರ್ಬೋದಾ, ಆದಷ್ಟು ಚೆನ್ನಾಗಿ ನೀರು ಕುಡಿಬೋದು, ಮತ್ತು ಅದ್ರ ಜೊತೆಗೆ ನೀವು ಯೋಗ ಎಕ್ಸಸೈಸ್ನ ಮಾಡ್ಬೋದು. ಜೊತೆಗೆ ನಿಮ್ಮ ಊಟದಲ್ಲಿ ಎಷ್ಟು ನ್ಯಾಚುರಲ್ ಆಗುತ್ತೋ ಅಷ್ಟು ನ್ಯಾಚುರಲ್ ತರಕಾರಿ ಹಣ್ಣುಗಳನ್ನ ತಿನ್ನೋಕ್ಕೆ ಟ್ರೈ ಮಾಡಿ. ಮತ್ತು ಕೆಲವೊಂದು ತಿನ್ನಬಾರ್ದು, ಕೆಲವೊಂದು ತಿನ್ನಬೇಕು. ನೀವು ಅದ್ರ ಕಡೆನೂ ಜಾಗ್ರತೆ ವಹಿಸಿ. ಯಾಕೆ ಅಂತಂದರೆ ನೀವು ಎಲ್ಲ ಫಾರ್ಟಿಲೈಸ್ ಆಗಿರೋದನ್ನು ತಿಂತಾ ಇರೋದ್ರಿಂದ ನಾವು ಸೊಲ್ಯೂಷನ್ ಮಾಡೋಕ್ಕೆ ನಮಗೆ ಭಯ ಆಗ್ತಿದೆ. ಹೊರಗಡೆ ಪ್ರಪಂಚದಲ್ಲಿ ನೋಡಿದರೆ ಹಣ್ಣುಗಳು ಕೂಡ ಫಾರ್ಟಿಲೈಸರ್ ಆಗ್ತಾ ಇದೆ, ತರಕಾರಿ ಕೂಡ ಫಾರ್ಟಿಲೈಸರ್ ಆಗ್ತಿದೆ, ಇಂಜೆಕ್ಟ್ ಮಾಡಿಬಿಟ್ಟು ತಿಂತಾ ಇದ್ದಾರೆ. ಎಷ್ಟೋ ಜನ ನಾನ್ ವೆಜ್ ಕೂಡ ಇಂಜೆಕ್ಟ್ ಆಗ್ತಾ ಇದೆ. ಸೊ ಎಲ್ಲನೂ ಹುಷಾರಾಗಿ ನೋಡಿಕೊಂಡು ಗಮನ ಹರಿಸ್ಕೊಂಡು ತಿನ್ನಿ. ಮಚ್ ನನ್ನ ವಿಡಿಯೋನ ತಾಳ್ಮೆ ಪೇಷನ್ಸಿಂದ ಇಲ್ಲಿವರೆಗೂ ನೋಡಿ ಅರ್ಥ ಮಾಡ್ಕೊಂಡಿದ್ದಕ್ಕೆ. ಮತ್ತು ನಿಮಗೆ ಈ ವಿಡಿಯೋ ಯೂಸ್ಫುಲ್ ಇದ್ದರೆ ನೀವು ಇದನ್ನು ಯೂಸ್ ಮಾಡಿಕೊಂಡು ವಾಟ್ಸಪ್ ನಮಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಇನ್ಫಾರ್ಮೇಷನ್ನ ತೊಗೊಳ್ಳಿ, ಯಾವ ಥರ ನೀವು ಹೆಲ್ತ್ನ ಸರಿ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಥೈರಾಯ್ಡಿಂದ. ಮತ್ತು ಒಳ್ಳೆಯ ಆಹಾರನ ಸೇವಿಸ್ತಾ, ಒಳ್ಳೆಯದ್ರ ಬಗ್ಗೆ ಮಾತಾಡ್ತಾ ಒಳ್ಳೆಯ ಜೀವನನ ಸಾಗಿಸೋಣ ಅಂತ. ಥ್ಯಾಂಕ್ ಯು ಸೋ ಮಚ್ ಟು ಆಲ್.